ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಕೆಸೆಟ್ಟಿಗೆ ಪ್ರಿಪೇರ್ ಆಗಕತ್ತೀನಿ. ಕೆಲವೊಂದಿಷ್ಟು ನಾನು ಓದೋದ್ರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಸಹ ಹೆಲ್ಪ್ ಆಗ್ಬೋದು. ಕಮ್ಯುನಿಕೇಷನ್ ಚಾಪ್ಟರ್ನಲ್ಲಿ ಬರುವಂತಹ ಪ್ರೀವಿಯಸ್ ಕ್ವಶನ್ ಪೇಪರ್ ಒಳಗೆ ರೈಸ್ ಆದಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. PODcast. PODcast means recording of radio program downloaded from internet. PODcast means recording of radio program downloaded from internet. Next one, Python means the common language of AI. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಒಂದು ಭಾಷೆಯನ್ನು ಏನು ಮಾಡ್ತಾರೆ, ಪ್ರಸಾರ ಮಾಡ್ತಾರಲ್ಲ, ಅದಕ್ಕೆ ಪೈಥಾನ್ ಅಂತಂದು ಕರೀತಾರೆ. ನೆಕ್ಸ್ಟ್ ಒನ್, ಟ್ವಿಟ್ಟರ್ ಆ್ಯಂಡ್ ಲಿಂಕ್ಡ್. ಆಲ್ಮೋಸ್ಟ್ ಎಲ್ಲರೂ ಬಳಸುವಂಥ ಟ್ವಿಟ್ಟರ್ ಮತ್ತು ಲಿಂಕ್ಡ್ಇನ್ ಈ ವೆಬ್ಸೈಟ್ಗಳು ಯಾವ ಒಂದು ಮೀಡಿಯಾಕ್ಕೆ ಸಂಬಂಧಪಡ್ತಾವಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಡ್ತಾವಂತಂದು. ನೆಕ್ಸ್ಟ್ ಒನ್, ಸಿಂಕ್ರೋನಸ್. ಈ ಸಿಂಕ್ರೋನಸ್ ಮೀನ್ಸ್ ಇದು ಇಂಪಾರ್ಟೆಂಟ್ ರೀ. ಇದನ್ನು ಪ್ರೀವಿಯಸ್ ಕ್ವಶನ್ ಒಳಗೆ ಜಾಸ್ತಿ ರೈಸ್ ಆದಂಥ ಒಂದು ಮೀನಿಂಗ್ ವರ್ಡು ಸಿಂಕ್ರೋನಸ್. ವಾಟ್ ಈಸ್ ಮೀನ್ ಬೈ ಸಿಂಕ್ರೋನಸ್ ಅಂತಾರ ಕೇಳ್ಬೋದು, ಅಥವಾ ಸಿಂಕ್ರೋನಸ್ ಮೀನಿಂಗ್ ಅಂತನಾದ್ರೂ ಕೇಳ್ಬೋದು. ಸಿಂಕ್ರೋನಸ್ ಮೀನ್ಸ್ ಇಟ್ಸ್ ಲೈವ್ ಟೆಲಿಕಾಸ್ಟಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಅಂದರೆ ಲೈವ್ ಆಗಿ ಯಾವುದಾದ್ರೂ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಿದ್ರೆ ಅದನ್ನು ಸಿಂಕ್ರೋನಸ್ ಅಂತ ಕರೀತಾರೆ. ಇನ್ ಕಿನ್ಸೆಕ್ಸ್ ಅಂದರೆ ಇದು ಫೇಶಿಯಲ್ ಗೆಸ್ಟರ್ಸ್ ಇರ್ಬೋದು, ಹೆಡ್ ನೂಡ್ ಇರ್ಬೋದು, ನಾವು ತಲೆಯನ್ನು ಅಳ್ಳಾಡ್ಸೋದು, ಮಾರಿ ಕ್ಯೂಚ್ ಹಿಡಿಯೋದು, ಹಿಂಗೇನಾದರೂ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಮಾಡ್ತೀವಲ್ಲ, ಅದನ್ನು ಕಿನ್ಸೆಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಟೆಕ್ಟಲಿಕ್ಸ್. ಈ ಟೆಕ್ಟಲಿಕ್ಸ್ ಮೀನ್ಸ್ ಲ್ಯಾಂಗ್ವೇಜ್ ಆಫ್ ಟಚ್. ಭಾಷೆಯ ಒಂದು ಇದು ಟಚ್. ಭಾಷೆ ಯಾವುದಾದ್ರೂ ಒಂದು ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ಭಾಷೆಗಳನ್ನು ನಾವೇನು ಮಾಡ್ತೀವಿ, ಒಬ್ಬರ ಮನಸ್ಸಿಗೆ ಇದಾಗೋ ಹಾಗೆ ಮಾತಾಡೋದಕ್ಕೆ ಟೆಕ್ಟಲಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬರೋದು ವ್ಯಾಟ್ಸಪ್. ಇವು ಇಂಪಾರ್ಟೆಂಟ್ ನೋಡಿರಿ. ಈ 4 ಹೇಳೋದು: ವ್ಯಾಟ್ಸಪ್, ಫೇಸ್ಬುಕ್ಕು, ಟ್ವಿಟ್ಟರ್, ಗೂಗಲ್. ಇವುಗಳನ್ನು ಈ ಸ್ಥಾಪಕರು ಯಾರಂತ ಕೇಳ್ತಾರೆ. ಈ ವ್ಯಾಟ್ಸಪ್ ಬಂದುಬಿಟ್ಟು ಜಾನ್ ಕೋಮು, ಫೇಸ್ಬುಕ್ಕು ಮಾರ್ಕ್ ಜುಕರ್ಬರ್ಗ್, ಟ್ವಿಟ್ಟರ್ ಜಾಕ್ ಪ್ಯಾಟ್ರಿಕ್ ಡೋರ್ಸಿ, ಗೂಗಲ್ ಸುಂದರಂ ಪಿಚೈ. ಇವು ಇಂಪಾರ್ಟೆಂಟು. ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಅಂತಾದರೂ ಕೇಳ್ಬೋದು, ಅಥವಾ ಸಿಂಗಲ್ ಕ್ವಶನ್ ಆಗಿ ಆದರೂ ಕೇಳ್ಬೋದು. ಇನ್ಫೋಟೈನ್ಮೆಂಟ್ ಮೀನ್ಸ್ ಇನ್ಫಾರ್ಮೇಷನ್ ಎಂಟರ್ಟೈನ್ಮೆಂಟ್ ಅಂತಂದು ಕರಿತೀವಿ ಕಮ್ಯುನಿಕೇಷನ್ ಒಳಗೆ. ಡಿ ಎನ್ ಎ ಅಂದ್ಕೂಡಲೇ ಎಲ್ಲರೂ ಸೈನ್ಸ್ಗೆ ಹೋಗಿ ರಿಲೇಟೆಡ್ ಮಾಡ್ಕೊತೀವಿ, ಆದರೆ ಅದು ಡಿ ಎನ್ ಎ ಅದಲ್ಲ. ಇಲ್ಲಿ DNA ಮೀನ್ಸ್ ಡೈಲಿ ನ್ಯೂಸ್ ಆ್ಯಂಡ್ ಅನಾಲಜಿಸ್ ಅಂತಂದು ಇದ್ರ ಮೀನಿಂಗು. ಬಿಬ್ಲಿಯೋಮೀಟರಿ ಮೀನ್ಸ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್ ಈಸ್ ಕಾಲ್ಡ್ ಬಿಬ್ಲಿಯೋಮೀಟರಿ. ಒಂದು ಯಾವುದಾದ್ರೂ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ತಂತ್ರಜ್ಞಾನವನ್ನು ನಾವೇನಂತ ಕರಿತೀವಿ, ಬಿಬ್ಲಿಯೋಮೀಟರಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಏಕಲವ್ಯ ಅನ್ನೋದು ಒಂದು TV ಚಾನಲ್. ಈ TV ಚಾನಲ್ ಯಾರ ಬಗ್ಗೆ ಇದನ್ನು ಮಾಡುತ್ತಂದರೆ, ಓನ್ಲಿ ಯಾರಿಗೆ ಹೆಲ್ಪ್ ಆಗುತ್ತಂದ್ರೆ ಓನ್ಲಿ ಇಂಜಿನಿಯರಿಂಗು ಮತ್ತು ಟೆಕ್ನಿಕಲ್ ITI ಇವನ್ನೆಲ್ಲ ಮಾಡ್ತಿರ್ತಾರಲ್ಲ ಅವರಿಗಿದು ಹೆಲ್ಪ್ ಆಗುತ್ತೆ. ಇವಿಷ್ಟು ಇಂಪಾರ್ಟೆಂಟ್ ನಾನು ಓದೋದ್ರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾಡೀನಿ. ಪ್ಲೀಸ್ ಫ್ರೆಂಡ್ಸ್, ಇವುಗಳನ್ನು ನೀವು ನೋಡ್ಕೊರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.